ಕೋವಿಶೀಲ್ಡ್ ವ್ಯಾಕ್ಸಿನ್ ಯಾರು ತೆಗೆದುಕೊಂಡಿದ್ದಾರೋ ಅವರ ಜೀವಕ್ಕೆ ಅಪಾಯ. ಇದರಿಂದ ಹೃದಯ ಸ್ತಂಭನ ಅಥವಾ ಹೃದಯಾಘಾತ ಆಗುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಪುನೀತ್ ರಾಜ್ಕುಮಾರ್ ಅವರು ಕೂಡ ಕೋವಿಶೀಲ್ಡ್ ಲಸಿಕೆಯನ್ನ ತೆಗೆದುಕೊಂಡಿದ್ರು. ಹಾಗಾಗಿನೇ ಈ ರೀತಿಯಾಗಿ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು ವಿಚಾರ ಬಹಳಷ್ಟು ಸುದ್ದಿಯಲ್ಲಿದೆ ಮತ್ತು ಆತಂಕವನ್ನ ಸೃಷ್ಟಿ ಮಾಡಿದೆ. ಏನಪ್ಪಾ ಅಂತ ಅಂದ್ರೆ, ಕೋವಿಶೀಲ್ಡ್ ವ್ಯಾಕ್ಸಿನ್ ಯಾರು ತೆಗೆದುಕೊಂಡಿದ್ದಾರೋ ಅವರ ಜೀವಕ್ಕೆ ಅಪಾಯ ಅನ್ನೋ ಸುದ್ದಿಯನ್ನ ತಯಾರು ಮಾಡಿದೆಯಲ್ಲ ಸಂಸ್ಥೆ, ಆ ಔಷಧಿಯನ್ನ ತಯಾರು ಮಾಡಿರುವಂಥ ಆಸ್ಟ್ರಾಜೆನೆಕ್ ಸಂಸ್ಥೆನೇ ಇಲ್ಲಿ ಬಹಿರಂಗಪಡಿಸಿದೆ, ಜನರಿಗೆ ಹೇಳಿದೆ. ಏನಪ್ಪ ಆಗ್ಬಿಡುತ್ತೆ ಅಂತ ಅಂದರೆ, ಈಗ ರಕ್ತ ಹೆಪ್ಪುಗಟ್ಟುವಿಕೆ ಆಗುತ್ತೆ, ಇದರಿಂದ ಹೃದಯ ಸ್ತಂಭನ ಅಥವಾ ಹೃದಯಾಘಾತ ಆಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಜನಾಕ್ರೋಶ ಸಿಕ್ಕಾಪಟ್ಟೆ ವ್ಯಕ್ತವಾಗ್ತಾ ಇದೆ. ಏನ್ರಿ ಹಿಂಗೆ ಮಾಡಿಬಿಟ್ರಿ ನೀವು, ಆಗ ಕೊರೋನಾ ಬಂದಿತ್ತು, ನಮಗೆ ಭಯ ಹುಟ್ಟಿಸಿದ್ರಿ, ವ್ಯಾಕ್ಸಿನ್ ತೆಗೆದುಕೊಂಡಿಲ್ಲ ಅಂತ ಅಂದರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ರೇಷನ್ ಕೊಡೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಭಯ ಹುಟ್ಟಿಸಿ ನಮಗೆ ವ್ಯಾಕ್ಸಿನ್ ತೆಗೆದುಕೊಳ್ಳೋ ರೀತಿಯಲ್ಲಿ ಮಾಡಿದ್ರಿ. ಈಗ ನೋಡಿದರೆ ಹಿಂಗೆ ಹೇಳ್ತಾ ಇದ್ದೀರಲ್ಲ, ಯಾರು ಜವಾಬ್ದಾರಿ? ನಮ್ಮ ಜೀವಕ್ಕೆ ಏನಾದರೂ ಹಾನಿ ಆದರೆ ಯಾರು ಜವಾಬ್ದಾರಿ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಒಂದು ವಿಚಾರ ಬಹಳಷ್ಟು ಸುದ್ದಿಯಲ್ಲಿದೆ. ಏನಪ್ಪ ಅಂತ ಅಂದರೆ, ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಾವಿನ ವಿಚಾರ. ಅಂದರೆ 2021 ಏಪ್ರಿಲ್ ಅನಿಸುತ್ತೆ, ಏಪ್ರಿಲ್ 9-8 ಆ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹೋಗ್ತಾರೆ, ವ್ಯಾಕ್ಸಿನ್ ತೆಗೆದುಕೊಳ್ತಾರೆ ಕೊರೋನಾ ಸಂದರ್ಭದಲ್ಲಿ, ಅದು ಕೂಡ ಕೋವಿಶೀಲ್ಡ್. ಆವತ್ತು ಪುನೀತ್ ರಾಜ್ಕುಮಾರ್ ಅವರು ಟ್ವೀಟ್ ಮಾಡ್ತಾರೆ, ಸ್ನೇಹಿತರೆ ಮತ್ತು ಅಭಿಮಾನಿಗಳೇ, ನಾನು ಇವತ್ತು ಕೋವಿಶೀಲ್ಡ್ ವ್ಯಾಕ್ಸಿನ್ ತೆಗೆದುಕೊಂಡಿದ್ದೇನೆ, ನೀವು ಕೂಡ ಎಲ್ಲರೂ ವ್ಯಾಕ್ಸಿನ್ ಹಾಕಿಸಿಕೊಳ್ಳಿ, ಜಾಗರೂಕರಾಗಿರಿ, ಹುಷಾರಾಗಿರಿ, ಕೊರೋನಾದಿಂದ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ಗೆ ಒಬ್ಬ ಅಭಿಮಾನಿ ಮರು ಟ್ವೀಟನ್ನು ಮಾಡ್ತಾನೆ, ಸರ್ ಅದು ಆ ಕೋವಿಶೀಲ್ಡ್ ಲಸಿಕೆ ಏನಿದೆಯಲ್ಲ ಅದು ಒಳ್ಳೆಯದಲ್ಲ, ಅದರಲ್ಲೂ 45 ವರ್ಷದಿಂದ ಮೇಲ್ಪಟ್ಟಂಥ ವ್ಯಕ್ತಿಗಳಿಗೆ ಅದು ಒಳ್ಳೆಯದೇ ಅಲ್ಲ ಅಂತ ಹೇಳಿ ಟ್ವೀಟ್ ಮಾಡ್ತಾನೆ ಒಬ್ಬ ಅಭಿಮಾನಿ. ಆ ಟ್ವೀಟ್ ಈಗ ಈ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು ಇಲ್ಲ. ಹಾಗಾಗಿನೇ ಅವರು ಮಾಡಿರುವಂಥ ಟ್ವೀಟ್ ಜೊತೆಗೆ ಅವರ ಅಭಿಮಾನಿ ಮಾಡಿರುವಂಥ ಮರು ಟ್ವೀಟ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದರೆ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದೇ ಕಾರಣಕ್ಕೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಬಿಟ್ಟು ಅಗಲಿದ್ರ ಅಂತ ಹೇಳಿ. ಬಹಳ ನೋವಿನ ಸಂಗತಿ. ಎಂಥ ಫಿಟ್ನೆಸ್ ಮನುಷ್ಯ ಅಂತ ಅಂದರೆ ಪುನೀತ್ ರಾಜ್ಕುಮಾರ್, ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅವರು ಯಾವಾಗಲೂ ಕೂಡ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ರು. ಯಾವಾಗಲೂ ಆರೋಗ್ಯದಿಂದಿರಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ವ್ಯಾಯಾಮ ಮಾಡಿ, ಬಾಡಿಯನ್ನು ಚೆನ್ನಾಗಿ ಫಿಟ್ಟಾಗಿ ಇಟ್ಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅಂಥ ವ್ಯಕ್ತಿ ಒಂದು ದಿನ ನಮ್ಮನ್ನು ಬಿಟ್ಟು ಅಗಲ್ತಾರೆ. ಕಾರಣ ಏನು? ಜಿಮ್ ಮಾಡಿ ಬರ್ತಾರೆ, ಅವರಿಗೆ ಹೃದಯಾಘಾತ ಆಗುತ್ತೆ. ಅಂಥ ವ್ಯಕ್ತಿಗೆ ಹೃದಯಾಘಾತ ಆಗಿಬಿಡುತ್ತೆ ಅಲ್ಲ, 46 ವರ್ಷಕ್ಕೆ, ಕೇವಲ 46 ವರ್ಷ ವಯಸ್ಸಿಗೆ ಅವರಿಗೆ ಹೃದಯಾಘಾತ ಆಗಿಬಿಡುತ್ತಲ್ಲ, ಇಡೀ ದೇಶವೇ ಬೆಚ್ಚಿ ಬೀಳುತ್ತೆ. ಇಡೀ ರಾಜ್ಯದ ಅವರ ಅಭಿಮಾನಿಗಳೆಲ್ಲ ಇವತ್ತಿಗೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದು ಸುದ್ದಿ, ಪುನೀತ್ ರಾಜ್ಕುಮಾರ್ ಅವರು ಕೂಡ ಕೋವಿಶೀಲ್ಡ್ ಲಸಿಕೆಯನ್ನ ತೆಗೆದುಕೊಂಡಿದ್ರು, ಹಾಗಾಗಿನೇ ಈ ರೀತಿಯಾಗಿ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಸುಳ್ಳು ಅಂತ ಹೇಳಿ. ಆದರೆ ಈಗ ಆ ಔಷಧ ತಯಾರಿಕಾ ಸಂಸ್ಥೆ ಆಸ್ಟ್ರಾಜೆನೆಕ್ ಹೇಳೋ ಪ್ರಕಾರ ಇಲ್ಲಿ ತೊಂದರೆ ಆಗುತ್ತೆ, ಕೋವಿಶೀಲ್ಡ್ ಲಸಿಕೆಯನ್ನು ಯಾರು ತೆಗೆದುಕೊಂಡಿದ್ದಾರೋ ಅವರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಇರಿ, ಮುಂಜಾಗ್ರತಾ ಕ್ರಮವಾಗಿ ನೀವು ಹಾಸ್ಪಿಟಲ್ಗಳಿಗೆ ಹೋಗಿ ಚೆಕ್ ಮಾಡಿಸಿಕೊಳ್ಳಿ ಅಂತೆಲ್ಲ ಹೇಳಿದ್ದಾರೆ. ಇದನ್ನ ಮುಂದಿಟ್ಕೊಂಡು ಈಗ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಕೂಡ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಕೇವಲ ಪುನೀತ್ ರಾಜ್ಕುಮಾರ್ ಮಾತ್ರ ಅಲ್ಲ, ಬಹಳಷ್ಟು ಜನ ಯುವಕರು, ಸೆಲೆಬ್ರಿಟಿಗಳು ಕೋವಿಶೀಲ್ಡ್ ಲಸಿಕೆಯನ್ನು ತೆಗೆದುಕೊಂಡ ನಂತರ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅವರ ಸಾವಿಗೆ ಈ ಕೋವಿಶೀಲ್ಡ್ ಲಸಿಕೆನೇ ಕಾರಣ ಅಂತ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಆದರೆ ಅವರೆಲ್ಲರ ಸಾವನ್ನ ಉದಾಹರಣೆಯಾಗಿ ಇಟ್ಕೊಂಡು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ
ಟ್ವೀಟ್ ಮಾಡಲಾಗ್ತಾ ಇದೆ, ಪೋಸ್ಟ್ಗಳನ್ನು ಹಾಕಲಾಗ್ತಾ ಇದೆ. ಜೊತೆಗೆ ಈ ಆಸ್ಟ್ರಾಜೆನಿಕ್ ಸಂಸ್ಥೆಯ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.